ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಇಂದು ರೈತರ ದಿನಾಚರಣೆ. ಪ್ರತಿಯೊಬ್ಬರೂ ತುತ್ತು ಅನ್ನ ತಿನ್ನುವ ಮೊದಲು ರೈತರಿಗೆ ನೆನೆಯಲೇಬೇಕು. ಹಗಲು ರಾತ್ರಿ ದುಡಿಯುವ ರೈತರ ಬದುಕು ಏಕೆ ಹಸನಾಗುತ್ತಿಲ್ಲ? ದಲ್ಲಾಳಿಗಳ ಬಳಿ ಜಮೀನು ಇರುವುದಿಲ್ಲ, ಅವರೆಂದಿಗೂ ವ್ಯವಸಾಯ ಮಾಡಿರುವುದಿಲ್ಲ. ಆದರೂ ಅವರು ರೈತರಿಗಿಂತ ಹೆಚ್ಚು ಗಳಿಸುತ್ತಾರೆ. ಪ್ರತಿ ಚುನಾವಣೆಯಲ್ಲಿ ರಾಜಕಾರಣಿಗಳಿಗೆ ರೈತರೇ ವೋಟ್ ಬ್ಯಾಂಕ್. ರೈತರು ಮೊದಲು ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು, ಈಗ ನಾವು ಮನೆ ಕಟ್ಟಿಕೊಟ್ಟಿದ್ದೇವೆ. ಮೊದಲು ಕಟ್ಟಿಗೆ ಬಳಸಿ ಅಡಿಗೆ ಮಾಡುತ್ತಿದ್ದರು, ಈಗ ನಾವು ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದೇವೆ ಎಂದು ರಾಜಕಾರಣಿಗಳು ಪ್ರಚಾರ ಮಾಡಿದ್ದು. ಆದರೆ ಗುಡಿಸಲುಗಳು ಪಕ್ಕಾ ಮನೆಗಳಾಗಿ ಪರಿವರ್ತನೆಯಾಗಿದ್ದು ರಾಜಕಾರಣಿಗಳಿಂದಲ್ಲವೇ ಅಲ್ಲ. ವಾಸ್ತವದಲ್ಲಿ ರೈತರು ಕಚ್ಚಾ ಮನೆಗಳು ಪಕ್ಕಾ ಮನೆಗಳಾಗಿ ಪರಿವರ್ತನೆಯಾಗಿದ್ದು ರೈತರ ಶ್ರಮದಿಂದ ಹಾಗೂ ರೈತರ ಮಕ್ಕಳು ನಗರ ಪ್ರದೇಶಗಳಿಗೆ ವಲಸೆ ಹೋಗಿ ಕಷ್ಟಪಟ್ಟು ದುಡಿದು ಗಳಿಸಿದ್ದರಿಂದ. ಪ್ರತಿ ವರ್ಷ ಡಿಸೆಂಬರ್ 23ರಂದು ರೈತರ ದಿನಾಚರಣೆ ಆಚರಿಸಲಾಗುವುದು. ಆದರೆ ಈ ರೈತರ ಬದುಕು ಹಸನಾಗಲು ಏನು ಮಾಡಬೇಕು ಅದನ್ನೇ ಮಾಡಲಾಗುತ್ತಿಲ್ಲ. ಹಾಗಾಗಿ ರೈತರ ಪರಿಸ್ಥಿತಿ ಇನ್ನೂ ಕಷ್ಟಕರವಾಗಿದೆ. ರೈತರಿಗಿಂತ ದಲ್ಲಾಳಿಗಳೇಕೆ ಶ್ರೀಮಂತರಾಗುತ್ತಾರೆ? ರೈತರು ಕಷ್ಟಪಟ್ಟು ದುಡಿದು ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಗೆ ಮಾರಾಟ ಮಾಡಲು ತರುತ್ತಾರೆ. ಲಾರಿಗಟ್ಟಲೆ ಮಾಲ್ ತಂದರೂ ಅವರಿಗೆ ಯಾವ ಮರ್ಯಾದೆಯೂ ಇಲ್ಲ. ಬಿಡ್ ಆಗುವವರಿಗೆ ಕೂಲಿ ಕಾರ್ಮಿಕನಂತೆ ಕಾಯುತ್ತಿರಬೇಕು. ತಾವು ಬೆಳೆದ ಬೆಳೆಗೆ ಮತ್ಯಾರೋ ಬಂದು ಬೆಲೆ ಕಟ್ಟುತ್ತಾರೆ. ಅಂದರೆ ಬೆಳೆದದ್ದು ರೈತರು, ಬೆಲೆ ನಿಗದಿಪಡಿಸುವರು ಮತ್ಯಾರೋ. ರೈತರ ಬೆಳೆಗಳನ್ನು ದಲ್ಲಾಳಿಗಳು ಅಗ್ಗದ ದರದಲ್ಲಿ ಖರೀದಿ ಮಾಡಿ ಅದನ್ನೇ ಅವರು ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತಾರೆ. ರೈತರು ಹೆಚ್ಚು ದಿನ ತನ್ನ ಉತ್ಪನ್ನಗಳನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಲಿಕ್ಕೆ ವೇರ್ ಹೌಸ್ ಆಗಲಿ ಕೋಲ್ಡ್ ಸ್ಟೋರೇಜ್ ಆಗಲಿ ಇರುವುದಿಲ್ಲ. ಹತ್ತಿರದ ಲೋಕಲ್ ಮಾರ್ಕೆಟ್ ಅಥವಾ APMCಗಳಲ್ಲಿ ಕೇಳಿದ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತದೆ. ಅಲ್ಲಿ ರೈತರ ಬೆಳೆಗೆ ಬಿಡ್ ಮಾಡಲಾಗುತ್ತದೆ. ಹೌದು, ಈ ಬಿಡ್ ವ್ಯವಹಾರಕ್ಕೆ APMC ಕಮಿಷನ್ ಪಡೆಯುತ್ತದೆ. ಒಂದು ವೇಳೆ ಈ ವ್ಯವಹಾರ ಪಾರದರ್ಶಕವಾಗಿದ್ದರೆ ರೈತರ ಬದುಕು ಬಂಗಾರವಾಗುತ್ತದೆ. ಆದರೆ ಇಲ್ಲಿ ನಡೆಯುವ ಆಟವೇ ಬೇರೆ ಇರುತ್ತದೆ. APMCಯಲ್ಲಿ ರೈತರ ಬೆಳೆ ಖರೀದಿ ಮಾಡುವ ಪ್ರಕ್ರಿಯೆ ಮೊದಲೇ ನಿರ್ಧಾರವಾಗಿರುತ್ತದೆ. ಹಾಗಾಗಿ ರೈತರಿಗೆ ಹೆಚ್ಚು ಲಾಭ ಸಿಗುವುದಿಲ್ಲ. ವ್ಯವಹಾರ ಕುದುರಿಸಲಿಕ್ಕೆ ಏಜೆಂಟರುಗಳಿಗೆ ಸಿಗಲಿದೆ 6%. ಇದು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತದೆ. ಉದಾಹರಣೆಗೆ APMC ಮಾರುಕಟ್ಟೆಯಲ್ಲಿ 100 ರೂಪಾಯಿಯ ತೊಗರಿ ಮಾರಾಟವಾದರೆ ರೈತರಿಗೆ 94 ರೂಪಾಯಿ ಸಿಗಬೇಕು. ಏಜೆಂಟ್ರಿಗೆ 6 ರೂಪಾಯಿ % ಸಿಗಬೇಕು. ಆದರೆ ಏಜೆಂಟ್ ಏನು ಮಾಡುತ್ತಾನೆ ಗೊತ್ತಾ? 100 ರೂಪಾಯಿಗೆ ರೈತರ ಬಳಿ ತೊಗರಿ ಖರೀದಿಸುತ್ತಾನೆ, ಅದನ್ನು 180 ರೂಪಾಯಿಗೆ ಮಾರಾಟ ಮಾಡುತ್ತಾನೆ. ವಾಸ್ತವದಲ್ಲಿ ಇದರಲ್ಲಿ ರೈತರಿಗೆ 169 ರೂಪಾಯಿ ಸಿಗಬೇಕು, ಏಜೆಂಟ್ರಿಗೆ 10% ಸಿಗಬೇಕು. ಆದರೆ ಸಿಗುವುದು ಕೇವಲ 96 ರೂಪಾಯಿ ಮಾತ್ರ. ಅಂದರೆ ರೈತರಿಗೆ 96 ರೂಪಾಯಿಯೇ ಸಿಗುತ್ತದೆ. ಏಜೆಂಟ್ ಯಾವ ಕಷ್ಟಪಡದೆ ರೈತನಿಗಿಂತ ದುಪ್ಪಟ್ಟು ಲಾಭ ಮಾಡಿಕೊಳ್ಳುತ್ತಾನೆ. ಸರ್ಕಾರ ನಿಗದಿ ಮಾಡಿದ ಬೆಂಬಲ ಬೆಲೆಗೆ ಮಾರಾಟ ಮಾಡಲು ಲಾಭ ಮಾಡಿಕೊಳ್ಳಬೇಕಾದರೆ ಅಲ್ಲೂ ಹಲವಾರು ನಿಯಮ ದಾಖಲೆಗಳು ಅಡ್ಡಿ ಬರುತ್ತವೆ. ಸರ್ಕಾರ ಒಬ್ಬ ರೈತನಿಗೆ ಇಂತಿಷ್ಟೇ ಬೆಳೆ ಖರೀದಿ ನಿರ್ಧಾರವಾಗುತ್ತದೆ. ಅದಕ್ಕೆ ಸಂಬಂಧಿಸಿದ ದಾಖಲೆ ಸಲ್ಲಿಸಬೇಕು. ಅಲ್ಲಿಯೂ ಬೆಳೆ ಪರಿಶೀಲನೆ ಮಾಡಲಾಗುತ್ತದೆ. ತಕ್ಷಣ ಹಣ ನೀಡಲಾಗುವುದಿಲ್ಲ. ಇವೆಲ್ಲ ಕಿರಿಕಿರಿಯಿಂದ ರೈತರು APMCಯಲ್ಲೇ ಮಾರಾಟ ಮಾಡುತ್ತಾರೆ. ಬೆಲೆ ಹೆಚ್ಚಾಗುವವರೆಗೂ ಕಾಯುವ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ಏಕೆಂದರೆ ತಮ್ಮ ಊರಲ್ಲಿ ಸಾಹುಕಾರರಾಗಲಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುತ್ತಾರೆ. ಬಡ್ಡಿಯ ಭಯಕ್ಕೆ ಅಗ್ಗದ ದರದಲ್ಲಿ ಮಾರಾಟ ಮಾಡುತ್ತಿರುತ್ತಾರೆ. ಸರ್ಕಾರ ಕೈಗೊಳ್ಳುವ ಕೆಲ ನೀತಿಗಳು ಕೃಷಿ ಕ್ಷೇತ್ರಕ್ಕೆ ಮಾರಕವಾಗಿದೆ. ಅತಿವೃಷ್ಟಿ, ಅನಾವೃಷ್ಟಿ, ಬಿತ್ತನೆ ಬೀಜ, ಗೊಬ್ಬರಗಳ ಕೊರತೆ, ನಕಲಿ ಬೀಜ, ನಕಲಿ ಗೊಬ್ಬರಗಳ ಹಾವಳಿ ರೈತರ ಬದುಕನ್ನು ಮತ್ತಷ್ಟು ದುಸ್ಥಿತಿಗೆ ತಲುಪಿಸಿವೆ. ಬೆಳೆಗೆ ಸರಿಯಾದ ಮಾರುಕಟ್ಟೆ ಬೆಲೆ ಸಿಗದಿರುವುದು ಒಂದು ಸಮಸ್ಯೆಯಾದರೆ ದಲ್ಲಾಳಿಗಳ ಕಾಟ ಮತ್ತೊಂದೆಡೆ. ಇದೆಲ್ಲ ತಿಳಿದಿದ್ದು ಸರ್ಕಾರ ಜಾಣ ಮೌನ ವಹಿಸಿದೆ. ಇತ್ತೀಚೆಗೆ ಕೃಷಿಯ ಆದಾಯಕ್ಕಿಂತಲೂ ಕೃಷಿ ವೆಚ್ಚವೇ ಹೆಚ್ಚಾಗಿರುವುದು ಆತಂಕಕಾರಿ ಬೆಳವಣಿಗೆ. ಸರ್ಕಾರವೇ ರೈತರ ಬೆಳೆಗಳನ್ನು ಸ್ಟೋರೇಜ್ ಮಾಡಿ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಒದಗಿಸಬೇಕಿದೆ. ದಲ್ಲಾಳಿಗಳ ಹಾವಳಿ ತಪ್ಪಿಸಿದರೆ ಅವರ ಬೆಳೆಗಳಿಗೆ ಉತ್ತಮ ಬೆಲೆ ಸಿಕ್ಕು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿತ್ತು. ಅವರು ಕಾರ್ಪೊರೇಟ್ ಕಂಪನಿಗಳ ನೌಕರರಂತೆ ಕಾರ್ನಲ್ಲಿ ಓಡಾಡುತ್ತಿದ್ದರು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.